ಮೊಬೈಲ್ ಬಿಡ್ರಿ ಸರ್, ಮೊಬೈಲ್ ಬಿಡ್ರಿ ಬರ್ರಿ ಅಲ್ಲಿ ಕಾಣೋದು ಬಿಡ್ರಿ ಮೊಬೈಲ್ ಬಿಡ್ರಿ ಸರ್, ಮೊಬೈಲ್ ಬಿಡ್ರಿ ಬರ್ರಿ ಅಲ್ಲಿ ಕಾಣೋದು ಹೈ ಹೈ ಯಾಕೆ ಗುದ್ಕೊಂಡು ಬಂದ್ರಿ? ಏನ್ ಗುದ್ದಿಲ್ಲ? ನನ್ನ ಹತ್ರ ವಿಡಿಯೋ ಇದೆ. ಬಡವ್ರ ಹೊಟ್ಟೆ ಮೇಲೆ ಹೊಡೆದು ದುಡಿಬೇಕಾ ಸರ್ ನೀವು? ನಿಮ್ಗೆ ಅದ್ಬೇಡ ಸರ್. ದುಡ್ಡು ತಗೊಂಡ್ರ ಇಲ್ವಾ ನೀವು? ನೀವ್ ಯಾರಾದ್ರೂ ನನ್ಗೇನ್ ಸರ್? ನಿಮ್ನ ನೋಡಕ್ ನೀವೇನು ಅಮಿತಾಬ್ ಬಚ್ಚನ ಅಲ್ಲ ಇನ್ನೇರ? ಅಲ್ಲ ಸರ್, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಸರ್? ಗುದ್ದಕ್ ಬರ್ತೀರಾ ಗಾಡಿನ ತಗೊಂಡು? ವಿಜಯ್ ಟೈಮ್ಸ್ ವರದಿಗಾರನ ಮೇಲೆ ಕಾರು ಹರಿಸಿ ಪೊಲೀಸ್ ಪರಾರಿ. ಕ್ಯಾಮೆರಾ ಕಂಡು ಓಟಕ್ಕಿಳಿದ ಕಳ್ಳ ಪೊಲೀಸ್. ಜೀವ ಪಣಕ್ಕಿಟ್ಟು ಚೇಸ್ ಮಾಡಿದ ವಿಜಯ್ ಟೈಮ್ಸ್ ಗೇಟ್ ಕ್ರಾಶ್ ತಂಡ. ಸರ್, ಏನ್ ಬಿಲ್ ಕೊಡಂಗಿಲ್ವಾ ನೀವು? ಯಾರ್ದು? ಮೊಬೈಲ್ ಬಿಡ್ರಿ ಸರ್, ಮೊಬೈಲ್ ಬಿಡ್ರಿ ಬರ್ರಿ ಅಲ್ಲಿ ಕಾಣೋದು ಗಾಡಿ ನಿಲ್ಸಿ. ಯಾರಿಗೂ ಬಿಲ್ ಕೊಡಲ್ವಾ ನೀವು? ಬಿಲ್ ಕೊಡಲ್ವಾ ನೀವು? ಅಲ್ಲ ಅಡ್ಡ ನಿಂತ್ಕೊಳ್ಳಿ ಬರ್ರಿ. ನೋಡಿ ವರದಿಗಾರ ಮತ್ತು ಕ್ಯಾಮ್ರಾಮ್ಯಾನ್ ಮೇಲೆ ಕಾರು ಹರಿಸಿ ಓಟಕ್ಕಿತ್ತ ತುಮಕೂರು ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯ ಪೊಲೀಸ್ ಓಟನ. ಅದೇನ್ ಗಾಬರಿ, ಅದೇನ್ ಆತಂಕ, ಎದ್ನೋ ಬಿದ್ನೋ ಅಂತ ಓಡ್ತಿರೋದು ಕಳ್ಳನ ಹಿಡಿಯಕ್ಕಲ್ಲ, ಬದಲಾಗಿ ಲಂಚ ಪಡೆದು ತಗ್ಲಾಕೊಂಡು ಮಾನ ಉಳಿಸಿಕೊಳ್ಳಲು ವಿಜಯ್ ಟೈಮ್ಸ್ ವರದಿಗಾರನ ಮೇಲೆಯೇ ಕಾರು ಹರಿಸಿ ಗ್ರೇಟ್ ಎಸ್ಕೇಪ್. ಆ ಸೀನನ್ನ ಮತ್ತೊಮ್ಮೆ ನೋಡಿ. ಸರ್, ಏನ್ ಬಿಲ್ ಕೊಡಂಗಿಲ್ವಾ ನೀವು? ಯಾರ್ದು? ಮೊಬೈಲ್ ಬಿಡ್ರಿ ಸರ್, ಮೊಬೈಲ್ ಬಿಡ್ರಿ ಬರ್ರಿ ಅಲ್ಲಿ ಕಾಣೋದು ಗಾಡಿ ನಿಲ್ಸಿ. ಯಾರಿಗೂ ಬಿಲ್ ಕೊಡಲ್ವಾ ನೀವು? ಬಿಲ್ ಕೊಡಲ್ವಾ ನೀವು? ಅಲ್ಲ ಅಡ್ಡ ನಿಂತ್ಕೊಳ್ಳಿ ಬರ್ರಿ. ತುಮಕೂರು ಪೊಲೀಸರಿಂದ ದಿನನಿತ್ಯ ನಡೆಯುವ ಕಿರುಕುಳ ತಾಳಲಾರದೆ ರೋಸಿ ಹೋದ ಚಾಲಕರು ವಿಜಯ್ ಟೈಮ್ಸ್ ತಂಡಕ್ಕೆ ದಿನನಿತ್ಯ ಕರೆ ಮಾಡಿ ದೂರು ನೀಡುತ್ತಿದ್ರು. ಸಮಯಕ್ಕಾಗಿ ಕಾದ ಗೇಟ್ ಕ್ರಾಶ್ ತಂಡ ಹೊಂಚು ಹಾಕಿ ತುಮಕೂರು ಟೋಲ್ ಗೇಟ್ ಬಳಿ ಠಿಕಾಣಿ ಹೂಡ್ತು. ಹಣ ಪೀಕುತ್ತಿದ್ದ ಪೊಲೀಸರ ಕಳ್ಳಾಟವನ್ನು ನಮ್ಮ ರಹಸ್ಯ ಕ್ಯಾಮೆರಾದಲ್ಲೇ ರೆಕಾರ್ಡ್ ಮಾಡಿದ್ವಿ. ಅಕ್ಕಪಕ್ಕದ ಜನರ ಮೇಲೆ ನಿಗಾ ಇಡ್ತಿದ್ವಿ. ಆಗ ಆರಂಭ ಆಯಿತು ನೋಡಿ ಪೊಲೀಸರ ಕಳ್ಳಾಟ. ಪೊಲೀಸ್ ತನ್ನ ಹೊಯ್ಸಳದ ಪಕ್ಕ ಯಾರನ್ನೂ ಸುಳಿಯದಂತೆ ತಡೆಯುತ್ತಿದ್ರು. ಪೊಲೀಸರ ಈ ಚಕ್ರವ್ಯೂಹವನ್ನ ಭೇದಿಸಿದ ಗೇಟ್ ಕ್ರಾಶ್ ತಂಡ ಎದುರಿಸಿದ್ದು ಮಾತ್ರ ಭಯಾನಕ ಸವಾಲನ್ನ. ತುಮಕೂರು ಜಿಲ್ಲೆಯ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ತುಮಕೂರು ಟೋಲ್ ಗೇಟ್ ಬಳಿ ಹಗಲು ರಾತ್ರಿ ಎನ್ನದೆ ರಸ್ತೆಯಲ್ಲಿ ಹೊಯ್ಸಳ ನಿಲ್ಲಿಸಿ ರಸ್ತೆಯಲ್ಲಿ ಬರೋ ವಾಹನ ಚಾಲಕರನ್ನು ಭಯಪಡಿಸುವ ರೀತಿಯ ಧ್ವನಿಯಲ್ಲಿ ತಡೆದು ನಿಲ್ಲಿಸಿ ಹಣ ವಸೂಲಿ ದಂಧೆಗೆ ಇಳಿದಿದ್ರು. ಎಲ್ಲ ಇದ್ರು, ಜೇಬಲ್ಲಿ ಕಾಸೆಷ್ಟಿದೆ ಅಂತ ಕೇಳೋದು, ಮಹಿಳೆಯರ ಮುಂದೆ ಕೆಟ್ಟ ಬೈಗಳನ್ನ ಬೈಯೋದು. ವೃದ್ಧರೆಂದೂ ನೋಡದೆ ಗಂಟೆಗಟ್ಟಲೆ ರಸ್ತೆಯಲ್ಲಿ ನಿಲ್ಲಿಸುತ್ತಿದ್ದ ಈ ಪೊಲೀಸಪ್ಪ. ಕೊಟ್ರಿ 200 ಅಷ್ಟೇನಾ? ಬೇರೆ ಏನೂ ಇಲ್ಲಲ್ಲ? ಚೆಕ್ ಮಾಡ್ತಾರ, ಸುಮ್ಮನೆ ಹಿಡಿಯೋದು ಮತ್ತೆ ಎಲ್ಲ ಕರೆಕ್ಟ್ ಇದ್ರು. ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಪೊಲೀಸರ ಕಳ್ಳಾಟಗಳು ಸೆರೆಯಾಗಿರುವುದನ್ನು ದೃಢಪಡಿಸಿಕೊಂಡ ವಿಜಯ್ ಟೈಮ್ಸ್ನ ಗೇಟ್ ಕ್ರಾಶ್ ತಂಡ ಪೊಲೀಸರ ಬಳಿ ಪ್ರಶ್ನೆ ಮಾಡಲು ಹೋಯಿತು. ನಮ್ಮ ತಂಡ ಕೇಳಿದ್ದು ಇಷ್ಟೇ, ಅಲ್ಲ ದುಡಿದು ತಿನ್ನೋ ಬಡಪಾಯಿಗೆ ರಸೀದಿನೂ ಕೊಡದೆ ಹಣ ಪೀಕ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ಅಂತಂದ್ವಿ. ನಾವು ಪ್ರಶ್ನೆ ಮಾಡಿದ್ದೇ ತಡ ಕ್ಯಾಮ್ರಾ ಕಂಡ ಪೊಲೀಸರು ಬೆವತು ಹೋದ್ರು. ಅಲ್ಲೆಲ್ಲೋ ಲಂಚ ವಸೂಲಿ ಮಾಡುತ್ತಿದ್ದ ಡ್ರೈವರನ್ನ ಜೋರಾಗಿ ಕರೆದು ಓಡು ಅಂದ್ರು. ಆತುರಕ್ಕೆ ಬಿದ್ದ ಡ್ರೈವರ್ ಗಾಡಿ ಮೂವ್ ಮಾಡಿ ನಮ್ಮ ವರದಿಗಾರನ ಮೇಲೆಯೇ ಹತ್ತಿಸಲು ಮುಂದಾದ. ಅಲ್ಲೇ ಓಡಾಡುತ್ತಿದ್ದ ಜನರ ಮೇಲೂ ಘರ್ಜಿಸುತ್ತಾ ಹೊಯ್ಸಳ ಅಲ್ಲಿಂದ ಎಸ್ಕೇಪ್ ಆಯಿತು. ಯಾಕೆ ಗುದ್ಕೊಂಡು ಬಂದ್ರಿ? ಏನ್ ಗುದ್ದಿಲ್ಲ? ನನ್ನ ಹತ್ರ ವಿಡಿಯೋ ಇದೆ. ಏನ್ರಿ ಕಳ್ರ ತರ ಓಡ್ತೀರಾ? ಕಳ್ರ ತರ ಓಡ್ತಿರಲ್ಲ. ಬನ್ನಿ, ಇವಾಗ ಸಾಕ್ಷಿ ಇದೆ ನನ್ನ ಹತ್ರ. ಸರ್, ಬಿಲ್ ಕೊಡೋದೇ ಎಲ್ಲ ಇದು ವಸೂಲಿ ಮಾಡ್ತಾ ಇದಾರೆ ಸರ್. ಮಾಡಿದೀರಾ ಸರ್? ನನ್ನ ಹತ್ರ ಸಾಕ್ಷಿ ಇದೆ. ನಿಂತ್ಕೊಂಡು ಮಾತಾಡಿ ಸರ್, ನಿಂತ್ಕೊಂಡು ಮಾತಾಡಿ. ನೀವು ನಿಂತ್ಕೊಂಡು ಮಾತಾಡಿ ಸರ್. ಅವ್ರನ್ನ ಕರೀರಿ ಸರ್. ನಮ್ಗೆ ಆಕ್ಸಿಡೆಂಟ್ ಆಗಿದೆ ಸರ್. ನಮ್ಗೆ ಆಕ್ಸಿಡೆಂಟ್ ಆಗಿದ್ರೆ ಯಾರು ಹೊಣೆ ಸರ್? ಯಾರು ಹೊಣೆ
ವಿತ್ ಲೈವ್ ಸಾಕ್ಷಿ ಇದೆ ನಮ್ಮ ಹತ್ರ. ಸರ್ ನಾವು ಅವ್ರನ್ನ ಹೆಚ್ಚು ಕಮ್ಮಿ 1 ಗಂಟೆಯಿಂದ ಗಮನಿಸ್ತಾ ಇದೀವಿ, ಆಯ್ತಾ? ಯಾರಿಗೂ ಬಿಲ್ ಕೊಡಲ್ಲ, 100 ರೂಪಾಯಿ 200 ರೂಪಾಯಿ ತಗೊಂಡು ಹೋಗ್ತಾ ಇದಾರೆ. ನಮ್ಮ ಹತ್ರ ಸ್ಟಿಂಗ್ ಆಪರೇಷನ್ ಇದೆ. ನಾವು ಕ್ವಶನ್ ಮಾಡಕ್ ಹೋಗತ್ತಿಗೆ ನಮ್ಮ ಮೇಲೆನೆ ಹಚ್ಚಕ್ ಬಂದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ಮೇಲೆ ಕಾರ್ ಅವ್ರ ಜೀಪು ಸರ್, ಅವ್ರನ್ನ ಕರೀರಿ ಸರ್, ಅವ್ರನ್ನ ಕರೀರಿ. ನಾನು ಒಬ್ಬನೇ ಆದ್ರೆ ಅದು ಮುಂಡುವಾದ ಅಂತ ಆಗುತ್ತಲ್ವಾ, ಅವ್ರನ್ನ ಕರೀರಿ. ಅಲ್ಲ ಸರ್, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಸರ್? ಗುದ್ದಕ್ ಬರ್ತೀರಾ ಗಾಡಿನ ತಗೊಂಡು? ನಾನು ಕೊಡ್ತೀನಿ, ನಾನು ಆಮೇಲೆ ಕೊಡ್ತೀನಿ, ನಾನು ಕೊಡ್ತೀನಿ ಸರ್. ನೀವು ಅಮಾಯಕ ಅಂತಾರತ್ತೆ, ಏನು ಗೊತ್ತಿಲ್ಲ ತರ ಆಟ ಆಡ್ಬೇಡಿ ಸರ್, ಆಟ ಆಡ್ಬೇಡಿ ಸರ್. ನೀವು ಸರ್ ಸುಮ್ನೆ ನಾಟಕ ಆಡ್ಬೇಡಿ. ನನ್ನ ಹತ್ರ ವಿಡಿಯೋ ಇದೆ, ನಾಟಕ ಆಡ್ಬೇಡಿ. ನಿಮ್ಮನ್ನ ಏನ್ ಮಾತಾಡಿದಾರ ಅವರು? ಯಾರು? ನಾವು ಕೇಳಿಲ್ವಾ? ಯಾಕೆ ಸರ್ ಬಿಲ್ ಕೊಡಲ್ವಾ ಅಂತ ಕೇಳಿಲ್ವಾ ನಾವು? ನಾನು ಕೇಳಿಲ್ವಾ ಸರ್? ನಾನು ಅವ್ರ ಹತ್ರ ಕೇಳಿದ್ನ. ನೀವು ಜೀಪಲ್ಲಿ ಇದ್ರಾ? ನನಗೆ ಅದ್ ಬೇಡ. ನೀವು ಜೀಪಲ್ಲಿ ಇದ್ರಾ? ನೀವು ನಿಲ್ಸ್ಬೇಕಿತ್ತು, ನೀವು ನಿಯತ್ತಾಗಿದ್ರೆ ಅಲ್ಲೇ ನಿಲ್ಸ್ಬೇಕಿತ್ತು. ಯಾಕೆ ನಿಲ್ಸಿಲ್ಲ ನೀವು? ಸರ್ ನನ್ಗೆ ಅದ್ ಬೇಡ. ನಾನು ಒಳಗಡೆ ಬರಕ್ ನನ್ಗೇನು ಅದ್ ನನ್ಗೆ ಗೊತ್ತು, ಆಮೇಲೆ ನಾನು ಮಾತಾಡ್ತೀನಿ. ನೋಡಿ ಸರ್, ನಿಮ್ ಮುಂದೆ ನೀವು ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದಾರ. ನಾನು ವಿತ್ ಸಾಕ್ಷಿ ಕೊಡ್ತೀನಿ, ವಿತ್ ಪ್ರೂಫ್ ನಾನು ಕೊಡ್ತೀನಿ. ಅವ್ರನ್ನ ಕರೆದು ಕೇಳಿ ಸರ್, ತಪ್ಪು ಮಾಡಿದ್ರ ಇಲ್ಲ ಅಂತ ಕೇಳಿ ಸರ್. ಯಾಕೆ ನಿಮಗೆ ಕೇಳಕ್ಕಾಗಲ್ವಾ? ನಾನು ವಿಡಿಯೋ ಸಮೇತ ನಾನು ಕೊಡ್ತೀನಿ. ಇವಾಗ ಅವ್ರು ದೌರ್ಜನ್ಯ ಮಾಡಿದಕ್ಕೆ ಏನ್ ಹೇಳ್ತೀರಾ? ನೀವೇ ಮಾಡ್ತಾ ಇದ್ದೀರಾ ಸರ್. ಜೀಪ್ ಹಚ್ಚಿದಾರೋ ಅವ್ರೇ ತಾನೆ ನನ್ನ ಮೇಲೆ, ಅವ್ರ ಮೇಲೆ, ಅವ್ರೇ ತಾನೆ ನನ್ನ ಮೇಲೆ, ಅವ್ರ ಮೇಲೆ, ಅವ್ರೇ ತಾನೆ ಹಚ್ಚಿರೋದು. ನೀವು ನೋಡಿದ್ದೀರಾ? ನೋಡಿದೀನಿ ಅಂತ ಹೇಳಿದ್ರೆ ಸುಮ್ಮನೆ ಯಾಕೆ ಇದನ್ನ ಮಾಡ್ತಿದ್ದೀರಾ? ನಾನು ಸುಮ್ಮನೆ ಮಾಡಲ್ಲ ಸರ್. ಸುಮ್ಮನೆ ಬೆಂಗಳೂರಿಗೆ ಕಾಯಕ್ಕೆ ಮಾಡ್ತಾರೆ, ಸುಮ್ಮನೆ ವಾದ ಮಾಡ್ತೀನಿ. ಆಮಿಷ ಹೊತ್ತು ಸೋಕೋಲ್ಡ್ ಪತ್ರಕರ್ತ ಎಂಟ್ರಿ. ಹೌದು, ಇನ್ನು ಪೊಲೀಸರ ದಲ್ಲಾಳಿಯಂತೆ ಬಂದ ಸೋಕೋಲ್ಡ್ ಪತ್ರಕರ್ತ ನಾಗರಾಜ್ ಅನ್ನೋ ವ್ಯಕ್ತಿ ನಮ್ಮ ಬಳಿ ಬಂದು, ನಾನು ಆ ಬೆಂಗಳೂರು ಈ ಬೆಂಗಳೂರು ಪತ್ರಿಕೆಯ ಪತ್ರಕರ್ತ, ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಬಿಡಿ ಬ್ರದರ್ ಅಂತ ಪೊಲೀಸರ ಪರವಾಗಿ ವಕಾಲತ್ತು ವಹಿಸಿ ನಮಗೆ ಬುದ್ಧಿ ಹೇಳಕ್ಕೆ ಬಂದ ಈ ಮಹಾನುಭಾವ. ಈಗ ನಾನು ಒಬ್ಬ ಪತ್ರಿಕೆ ಸಬ್ ಎಡಿಟರ್ ಆಗಿ ಆತರ ಮಾತಾಡಬಾರ್ದು. ನಾನೇನ್ ಕಣ್ಣಾರ ನೋಡಿಲ್ಲ. ಪ್ರಶ್ನೆ ಮಾಡಿದ ವರದಿಗಾರರ ಮೇಲೆ ಕಾರು ಹರಿಸಿ ಪರಾರಿಯಾದ ಈ ಪೊಲೀಸರ ವಿರುದ್ಧ ಕ್ರಮ ಜರುಗಿಸಬೇಕು ಮತ್ತು ನಮ್ಮ ದೂರಲ್ಲಿ ದಾಖಲಾಗಿರುವ ಈ 2 ವ್ಯಕ್ತಿಗಳಿಗೂ ಕಠಿಣ ಶಿಕ್ಷೆ ಆಗಬೇಕು. ಅಷ್ಟೇ ಅಲ್ಲ, ಲಂಚ ಸ್ವೀಕರಿಸುತ್ತಿದ್ದ ಬಿಬಿ ಶಿವರಾಮಗೌಡ ಮತ್ತು ಚಾಲಕ ಕಾಂತರಾಜು ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಟೋಲ್ ಗೇಟ್ ಬಳಿ ಆಗುತ್ತಿರುವ ಹಗಲು ದರೋಡೆಗೆ ಕಡಿವಾಣ ಹಾಕಬೇಕು ಅನ್ನೋದು ವಿಜಯ್ ಟೈಮ್ಸ್ ಆಗ್ರಹ. ಕುಮಾರ್ ಜೊತೆ ಪ್ರಶಾಂತ್, ವಿಜಯ್ ಟೈಮ್ಸ್, ಬೆಂಗಳೂರು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.